ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಇವತ್ತು ಶೇಂಗಾ ಉಂಡೆ ಮಾಡಬೇಕು ಅಂತ ತಯಾರಿ ಮಾಡ್ಕೊಂಡಿದ್ವಿ. ಈ ಶ್ರಾವಣ ಮಾಸದಲ್ಲಿ ಬಾಗಿನ ಕೊಡೋಕ್ಕೆಲ್ಲ ಶೇಂಗಾ ಉಂಡೆ ಮಾಡ್ಕೋತೀವಿ, ಪಂಚಮಿಗೆ ಬಾಗಿನ ಕೊಡೋಕ್ಕೆ. ಸೊ ನಾವು ನೋಡಿ ಮೊದಲಿಗೆ ಶೇಂಗಾನ ಚೆನ್ನಾಗಿ ಹದವಾಗಿ ಹುರಿದು ಪುಡಿ ಮಾಡಿಟ್ಕೊಂಡಿದ್ವಿ, ಹಸಿ ಶೇಂಗಾನ. ಮತ್ತು ಕಡಲೆನೂ ಕೂಡ ಪುಡಿ ಮಾಡಿಟ್ಕೊಂಡು, ಮತ್ತು ಒಣ ಕೊಬ್ಬರಿನ 2 ಕಾಯಿನ ತುರಿದು ಹಾಕ್ಕೊಂಡಿದ್ವಿ, ಅದು ಪುಡಿ ಮಾಡಿಕೊಂಡು ನೆಕ್ಸ್ಟು ಅದನ್ನು ಬೆಲ್ಲ ಕಾಯಿಸ್ಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸಿದ್ವಿ. ನೋಡಿ, ಈ ಹದಕ್ಕೆ ಬರಬೇಕದು. ತುಂಬ ಜಿಗಟಾಗಿ ತುಂಬ ಗಟ್ಟಿನೂ ಇರಬಾರ್ದು, ತೆಳ್ಳಗಿರಬಾರ್ದು. ಆ ಬೆಲ್ಲನ ಈ ಥರ ನಾವು ಮಾಡಿ ಇಟ್ಕೊಂಡಿರುವಂಥ ಪುಡಿಗೆ ಆ ಬೆಲ್ಲನ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿಕೊಂಡು, ಬಿಸಿ ಬೆಲ್ಲನೇ ಹಾಕಬೇಕು, ಇಲ್ಲಾಂದರೆ ಮತ್ತು ತಣ್ಣಗಾದರೆ ತೀರಾ ಗಟ್ಟಿಯಾಗಿಬಿಡುತ್ತೆ. ನೋಡಿ, ಈ ಥರ ನಾವು ಹಾಕ್ಕೊಂಡು ಸ್ವಲ್ಪ ಅದನ್ನು ನೀಟಾಗಿ ಹದ ಮಾಡಿಕೊಂಡು ಅದನ್ನು ಚೆನ್ನಾಗಿ ನಾದಿ ಉಂಡೆ ಕಟ್ಟಿದ್ವಿ. ಈ ಥರ ಉಂಡೆ ತುಂಬಾ ಇಷ್ಟಪಡ್ತಾರೆ. ಇದರಲ್ಲಿ ಶೇಂಗಾ, ಕಡಲೆ ಮತ್ತು ಒಣ ಕೊಬ್ಬರಿ, ಶೇದು ಎಲ್ಲ ಹಾಕಿ ರೆಡಿ ಮಾಡಿ ಹದ ಮಾಡಿ ಇಟ್ಟಿರ್ತೀವಿ. ಬೆಲ್ಲ ಹಾಕಿ ಈ ಥರ ಉಂಡೆ ಕಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿದ್ವಿ ನಾವು. ನೋಡಿ, ನಮ್ಮ ಮನೇಲಿ ಈ ಥರ ಉಂಡೆ ಮಾಡಿದ್ವಿ. ಈ ಥರ ಆಗಿದೆ, ಭಾಳ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ನಾವು ಮಾಡಿರೋಂಥ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.